ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನನಗೆ ಅಕ್ಷರಶಃ ಒಂದೊಂದು ಸಲ ಇನ್ನಿಲ್ಲದ ಹಾಗೆ ಕೋಪ ಬರ್ತದೆ, ಕೊತ ಕೊತ ಕುದಿಯುತ್ತೆ ರಕ್ತ. ಮತ್ತೊಂದು ಸಲ ಇವ್ರು ಆಡೋ ಆಟ ನೋಡಿದರೆ ನಗು ಬರ್ತದೆ. ಯಾಕಂದ್ರೆ ಪ್ರತಿ ದಿವಸ ಇವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಲ್ಲ ಅಂತ ಒಂದೊಂದು ಸಲ ಬೇಜಾರಾಗತ್ತೆ. ನೋಡಿ, ನಿನ್ನೆ ನಡೆದ ವಿದ್ಯಮಾನವನ್ನು ನೋಡಿ. ನಾನು ಬೆಳಗಿನ ಸಂಚಿಕೆಯಲ್ಲಿ ನಿಮ್ಗೊಂದು ವಿಷಯವನ್ನು ಹೇಳಿದೆ. ಅದೇನಪ್ಪ ಅಂದರೆ, ಅರವಿಂದ್ ಕೇಜ್ರಿವಾಲು ಮೊಟ್ಟ ಮೊದಲ ಕೆಲಸ 21ನೇ ತಾರೀಕು ನಿನ್ನೆ ಮಾಡಿದ್ದೇನಪ್ಪ ಅಂತಂದರೆ, ಮೊದಲು ಯಾರ್ಯಾರು ಗಾಯಾಳುಗಳಿದ್ದಾರಲ್ಲ, ಗೂಂಡಾಗಳು, ಅವರನ್ನು ನೋಡ್ಲಿಕ್ಕೆ ಹೋಗಿ ಸಾಂತ್ವನ ಹೇಳುವಂಥ ರಾಜಕೀಯ ಮಾಡಿದ್ದು ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ. ಅತಿಶಿ ಮರ್ಲೇನ ಇದ್ದರು, ಈ ಬ್ಲ್ಯಾಕ್ ಟಿಕೆಟಿಯರ್ ಸಂಜಯ್ ಸಿಂಗ್ ಇದ್ದ. ಅವ ಕಣ್ಣಿಗೆ ಕಾಡಿಗೆ ಯಾಕೆ ಹಚ್ಕೋತಾನೆ ಸುರ್ಮಾ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಸಂಜಯ್ ಸಿಂಗ್ ಸಾಬ್ರು ಹಚ್ಕೋತಾರೆ ಸುರ್ಮಾನ ಕಣ್ಣಿಗೆ, ಈತ ಯಾಕೆ ಹಚ್ಕೊಂಡಿದ್ದಾನೆ ಅಂತ ನಂಗೆ ಅರ್ಥ ಆಗಬೇಕಾದ್ರೆ ನೀವು ಒಂದು ವಿಡಿಯೋದಲ್ಲಿ ಫೋಟೋದಲ್ಲಿ ಗಮನಿಸಿ ನೀವು. ಜೊತೆಗೆ ಅರವಿಂದ್ ಕೇಜ್ರಿವಾಲ್ 3 ಜನ ಹೋದರು, ಎಲ್ಲರನ್ನೂ ಗಾಯಾಳುಗಳನ್ನ ಭೇಟಿ ಆದರು, ಫೋಟೋ ತೆಗೆಸ್ಕೊಂಡ್ರು. ಇವ್ರು ಮಾಡೋದೇ ಫೋಟೋಗೋಸ್ಕರ, ರಾಜಕೀಯಕ್ಕೋಸ್ಕರ. ಯಾಕೆಂದರೆ ಚುನಾವಣೆ ಇದೆ ಪಂಜಾಬ್ದಲ್ಲಿ, ದಿಲ್ಲಿಯ ಪಕ್ಕದಲ್ಲಿ. ಆ ಕಡೆ ಹೋದರೆ ಪಂಜಾಬ್, ಒಂದು ಕಡೆ ಹರಿಯಾಣ, ಈ ಕಡೆ ಉತ್ತರ ಪ್ರದೇಶ, ಮತ್ತೊಂದು ಕಡೆ ಪಂಜಾಬ್. ಯಾವಾಗ ಹೋಗಿ ವಾಪಸ್ಸು ಸ್ಟೇಷನ್ ಓಡಾಡಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದರೆ ಅವ್ರು ಬಿಡಿಸುವಂಥ ಪ್ರಯತ್ನವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದರು. ಯಾಕೆಂದರೆ ಈತನೇ ಆರ್ಗನೈಸ್ ಮಾಡಿದಂಥ ಪ್ರೊಟೆಸ್ಟ್ ಇದು. ಬಿಡಿಸ್ತಾನೋ ಇಲ್ಲೋ ಅಟ್ಲೀಸ್ಟ್ ಕೇಳಲಿಕ್ಕೆ ಹೋದ, ಯಾರ್ಯಾರನ್ನು ಬಂಧಿಸಿದ್ದೀರಿ, ಏನೇನೋ ಅವ್ರ ಬಗ್ಗೆ ಹಾಲ್ಚಾಲ್ ಏನಿದೆ ಕೇಳಲಿಕ್ಕೆ. ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಒಬ್ಬ ಕಾಂಗ್ರೆಸ್ಸಿನ MP ರಾಹುಲ್ ಗಾಂಧಿ ಕಿವಿಯಲ್ಲಿ ಪಿಸುಗುಡ್ತಾನೆ. ಏನಂತ? ಸ್ವಾಮಿ, ನೀವು ಇಲ್ಲೇ ಕೂತಿದ್ದೀರಿ, ಪಂಜಾಬದಲ್ಲಿ ಚುನಾವಣೆ ಇದೆ, ಅಲ್ಲಿ ನೋಡಿ ಅರವಿಂದ್ ಕೇಜ್ರಿವಾಲ್ ಆಗಲೇ ತನ್ನ ಸರ್ಕಸ್ ಶುರು ಮಾಡಿ ಆಗಲೇ ಆಸ್ಪತ್ರೆಗೆ ಹೋಗಿ ಕೂತ್ಕೊಂಡ. ಅವನು ಹೋಗಿ ಎಲ್ಲರನ್ನೂ ಭೇಟಿಯಾಗಿ, ಈಗ ರೀಲ್ ಓಡ್ತಾ ಇದೆ ಒಂದು ಎಲ್ಲ ಕಡೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ಕಡೆ ಅರವಿಂದ್ ಕೇಜ್ರಿವಾಲ್ ಆಸ್ಪತ್ರೆಗೆ ಭೇಟಿ ಅಂತ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ. ನೀವು ಇಲ್ಲೇ ಕೂತಿದ್ದೀರಿ, ಪಾರ್ಲಿಮೆಂಟಲ್ಲಿ ಕೂತು ಏನು ಮಾಡ್ತೀರಿ ನೀವು? ತಲೆ ಕೆಟ್ಟು ಹೋಗ್ಬಿಡ್ತೀವಿ ತನಿಗೆ. ರಾಹುಲ್ ಗಾಂಧಿಗೆ ಅಲ್ಲೆಲ್ಲೆಲ್ಲೆಲ್ಲೆ ನನಗಿಂತ 2 ಹೆಜ್ಜೆ ಮುಂದೆ ಹೋಗ್ಬಿಟ್ನಲ್ಲ ಇವನು. ತಕ್ಷಣ ಪಿಂಕಿನ ಕರ್ಕೊಂಡು ಹೊರಟ. ಇವನು RLM ಹಾಸ್ಪಿಟ್ಲ್ ಹೋಗ್ತಾನೆ, ಅಲ್ಲಿ ಹೋಗಿ ಮಕ್ಕಳನ್ನ ಭೇಟಿ ಆಗ್ತಾನೆ. ಭೇಟಿಯಾಗಿ ಹೊರಗಡೆ ಬಂದು ಮಾಧ್ಯಮದವ್ರ ಎದುರಿಗೆ ಅದೊಂದು ಕ್ರೂರ ವರ್ತನೆ, ಲಾಠಿ ಚಾರ್ಜ್ ಮಾಡಿಬಿಟ್ರು, ಅಶ್ರುವಾಯು ಸಿಡಿಸಿದ್ರು, ತಾನಾಶಾಹಿ ಇದು, ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ಕಿರ್ಚಾಡ್ತಾನೆ. ಇದರ ಮಧ್ಯೆ ಪಾರ್ಲಿಮೆಂಟ್ನಲ್ಲಿ ಒಂದು ಬೆಳವಣಿಗೆ ಆಗಿರುತ್ತೆ. ಅದೇನಪ್ಪ ಅಂತಂದ್ರೆ, ನಿನ್ನೆ ಮುತ್ಯಾಂದು 84ನೇ ಹುಟ್ಟುಹಬ್ಬ, ಮಲ್ಲಿಕಾರ್ಜುನ ಮುತ್ಯಾಂದು. ಬರ್ತ್ಡೇ ಸೆಲೆಬ್ರೇಟ್ ಮಾಡಿರ್ತಾರೆ. ಎಲ್ಲರೂ KC ವೇಣುಗೋಪಾಲ್ ಇರ್ತಾರೆ, ಜೊತೆಗೆ ಎಲ್ಲ ಈ ಏನು ಚಂಡಾಳ ಚೌಕ್ಳಿ ಇದೆಲ್ಲ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಅವರೆಲ್ಲ ಸೇರಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಇನ್ನೇನು ಹೊರಡಬೇಕು ಇವರೆಲ್ಲ ವಾಪಸ್ಸು. ಆ ಟೈಮ್ಗೆ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿಗೆ ಅದೇನು ತಲೆಯಲ್ಲಿ ಬರುತ್ತೋ ಗೊತ್ತಿಲ್ಲ, ತಕ್ಷಣವೇ ತನ್ನ ಕಾರನ್ನು ಎಲ್ಲರೂ ಸೇರಿ ನಾವು 99 ಜನ ಏನಿದ್ದೀವಿ, ನಾವು ಮೊದಲು ಪ್ರತಿಭಟನೆಯನ್ನು ಮಾಡೋಣ ಅಂತ ಶುರು ಮಾಡ್ತಾನೆ. ಪ್ರತಿಭಟನೆ ನಡ್ಕೊಂಡು ಹೋಗೋದು, ನಿನ್ನೆ ನಡೆದಂಥ ಲಾಠಿ ಚಾರ್ಜು ಇದು ಹೇಯ ಕೃತ್ಯ, ದೌರ್ಜನ್ಯ ಅಂತ ಹೇಳೋದು. ಇದ್ದಕ್ಕಿದ್ದ ಹಾಗೆ ಈ ರೀತಿ ಹೊರಟಂಥ ಇವರ ಪಟಾಲಂ ಏನಿದೆ, ನೇರವಾಗಿ ನಂಬರ್ 7 ಲೋಕ್ ಕಲ್ಯಾಣ ಮಾರ್ಗಿಗೆ ಹೊರಟ್ಬಿಡುತ್ತೆ. ಲೋಕ್ ಕಲ್ಯಾಣ ಮಾರ್ಗಲ್ಲೇ ಇರೋದು ನರೇಂದ್ರ ಮೋದಿಯವರ ಅಧಿಕೃತ ನಿವಾಸ, ಪ್ರೈಮ್ ಮಿನಿಸ್ಟರ್ ರೆಸಿಡೆನ್ಸ್. ಹಾಗೆ ನೋಡಿದರೆ SPG ಅವರ ಕಂಟ್ರೋಲಲ್ಲಿರುವಂಥ ಪ್ರದೇಶ, ಅತ್ಯಂತ ಸೂಕ್ಷ್ಮ ಪ್ರದೇಶ. ಅಲ್ಲಿ ಯಾವುದೇ ರೀತಿಯಾದಂಥ ಗುಂಪುಗಾರಿಕೆ ಚಟುವಟಿಕೆಗಳು 365 ದಿವಸವೂ ಮಾಡೋ ಹಾಗೆ ಇಲ್ಲ. ಅಲ್ಲಿ ವೆಹಿಕಲ್ ಓಡಾಡುವುದ್ರ ಮೇಲೂ ಭಾಳ ದೊಡ್ಡ ಮಟ್ಟದ ನಿಗಾವಣೆ ಇಡಲಾಗಿರುತ್ತೆ. ಅಂಥದ್ರಲ್ಲಿ ರಾಹುಲ್ ಗಾಂಧಿ ನುಗ್ಗಿಬಿಡ್ತಾನೆ. ನುಗ್ಗೋದಷ್ಟೇ ಅಲ್ಲ, ಎಲ್ಲರಿಗೂ ಕರೆ ಕೊಡ್ತಾನೆ, ಎಲ್ಲ ಇಲ್ಲೇ ಬನ್ನಿ, ನಾನು ಪ್ರಧಾನಮಂತ್ರಿ ಕಾರ್ಯಾಲಯ ನಿವಾಸದ ಮುಂದಿದ್ದೀನಿ, ಪ್ರತಿಭಟನೆ ಮಾಡೋದು. ನೋಡ್ತಾ ಅಲ್ಲಿ ಒಂದು 200-300 ಜನ ಸೇರ್ಕೊಂಡ್ಬಿಡ್ತಾರೆ ರೋಡಲ್ಲಿ ಕೂತ್ಕೊಂಡು. ಇದ್ದಕ್ಕಿದ್ದ ಹಾಗೆ ಪ್ರತಿಭಟನೆ ಶುರು ಆಗ್ಬಿಡುತ್ತೆ. ಕಿರುಚಾಟ, ಆರ್ಭಟ, ಗಲಾಟೆ ಅದನ್ನೆಲ್ಲ ತೋರಿಸಿದೆ ನಾನು ಬೆಳಗಿನ ಸಂಚಿಕೆಯಲ್ಲಿ. ಇದೇನಾಗತ್ತೆ, ಯಾವಾಗ ರಾಹುಲ್ ಗಾಂಧಿ ಪ್ರತಿಭಟನೆ ಕೂತಿದ್ದಾರೆ, ಅದು ಪ್ರಧಾನಮಂತ್ರಿ ನಿವಾಸದ ಮುಂದೆ ಕೂತಿದ್ದಾರೆ ಅನ್ನೋದು ರೆಕಾರ್ಡು. ನೀವು ರಾಮಲೀಲಾ ಮೈದಾನದಲ್ಲಿ ಕೂತ್ರೆ, ಜಂತರ್ ಮಂತರಲ್ಲಿ ಕೂತ್ರೆ, ಅಥವಾ ಸಂಸತ್ ಹೊರಗಡೆ ಮಕರದ್ವಾರದ ಹೊರಗಡೆ ಪ್ರತಿಭಟನೆ ಮಾಡಿದ್ರೆ ಕಾಮನ್. ಅದು ಪ್ರಧಾನಮಂತ್ರಿ ನಿವಾಸದ ಮುಂದೆ ಕೂಡ್ಲಿಕ್ಕೆ ಪರ್ಮಿಷನ್ನೇ ಇಲ್ಲ. ಅಂಥದ್ರಲ್ಲಿ ರಾಹುಲ್ ಗಾಂಧಿ ನುಗ್ಗುತ್ತಾರೆ. ಇದಕ್ಕಿದ್ದಾಗಿ ಕಾಂಗ್ರೆಸ್ನವರು ತಬ್ಬಿಬ್ಬು, ಆಮ್ ಆದ್ಮಿ ಪಾರ್ಟಿಯವರು ತಬ್ಬಿಬ್ಬು, ಪೊಲೀಸರು ತಬ್ಬಿಬ್ಬು. ಇದೇನಿದು ಅಂತ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಹೊತ್ತು ಟೈಮ್ ಬೇಕು. ಅಷ್ಟೊತ್ತಿಗೆ ಎಲ್ಲ ಕಡೆ ಇದು ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿಬಿಡುತ್ತೆ. ಆ ಕಡೆ ಜಂತರ್ ಮಂತರಲ್ಲಿ ಅರವಿಂದ್ ಕೇಜ್ರಿವಾಲ್ದು ಪಟಾಲಂದು ನಡೆದಿದ್ದೆಯಲ್ಲ, ಅಲ್ಲೊಂದು ಜಿರಳೆಗರ ಹೋರಾಟ.
ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಹೋಗಿ ಕೂತಿರ್ತಾರೆ, ಅಲ್ಲಿ ಅವ್ರನ್ನ ಉದ್ದೇಶಿಸಿ ಭಾಷಣ ಮಾಡಬೇಕು ಅಂತೇಳಿ ಕೂತ್ಕೊಂಡಿರ್ತಾರೆ. ಈಗಾಗಲೇ ಅವರವರೇ ಹೊಡೆದಾಡ್ತಾ ಇದ್ದಾರೆ ಜಿರಳೆ ಪಾರ್ಟಿಯವರು. ಈಗಾಗಲೇ ಆ ವಿಜೇತ ದಹಿಯಾ ಅನ್ನೋವನ್ನು ಕಿತ್ತು ಹಾಕಲಾಯಿತು, ಇನ್ನೊಬ್ಬನ ಮೇಲೆ FIR ಹಾಕಲಾಗಿದೆ, ಅನ್ನವಿನ್ನೇ ಆಗಿದ್ದಾರೆ ಅವ್ರ ಪರಿಸ್ಥಿತಿ. ಈಗಾಗಲೇ ಎಲ್ಲೆಲ್ಲಿ ಏನೇನಾಗಬೇಕು ಎಲ್ಲ ಶುರು ಆಗಿದೆ. ಆದರೆ ಸಂಪೂರ್ಣವಾಗಿ ಇನ್ನೂ ಇದು ಏನು ಅವನತಿ ಹೊಂದುವ ಸ್ಥಿತಿಯಲ್ಲಿಲ್ಲ. ಒಳಗಡೆ ಜಿರಳೆಗಳು ಸಾಯಲ್ಲ ಅಂತ ಒಂದು ಮಾತಿದೆಯಲ್ಲ, ಅದು ನಿಜಾನೇ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಹೋಗಿ ಕೂತಿರ್ತಾರೆ, ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಮಾಹಿತಿ ಬಂದ್ಬಿಡುತ್ತೆ, ಅಯ್ಯಯ್ಯೋ ಅರವಿಂದ್ ಕೇಜ್ರಿವಾಲ್ ಬೆಳಗಿಂದ ಮಾಡಿದಂಥ ಎಲ್ಲ ಸರ್ಕಸ್ಸು ವಿಫಲ ಆಯಿತು. ಇವತ್ತು ಎಲ್ಲ ಚಾನಲಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಎಲ್ಲ ಪತ್ರಿಕೆಗಳು, ಡಿಜಿಟಲ್ ಮೀಡಿಯಾ ಎಲ್ಲ ಕಡೆ ನೋಡಿದರೆ ರಾಹುಲ್ ಗಾಂಧಿ ಪ್ರತಿಭಟನೆ. ಮಕ್ಕಳ ಮೇಲೆ ನಡೆದಂಥ ಅತ್ಯಾಚಾರ ದೌರ್ಜನ್ಯವನ್ನು ಖಂಡಿಸಿ ರಾಹುಲ್ ಗಾಂಧಿ ಪ್ರತಿಭಟನೆ. ಪ್ರಿಯಾಂಕಾ ವಾಡ್ರಾ, ಕರ್ನಾಟಕದ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್, ಎಲ್ಲರೂ ಅಲ್ಲೇ, ಕರ್ನಾಟಕ ದಮನಕ ಎಲ್ಲರೂ ಸೇರಿರ್ತಾರೆ. ಇವ್ರದ್ದು ಇದ್ದಕ್ಕಿದ್ದಾಗೆ ವೀಕ್ ಆಗ್ಬಿಡುತ್ತೆ. ಅರವಿಂದ್ ಕೇಜ್ರಿವಾಲ್ದು ಜಿರಳೆ ಪಾರ್ಟಿದು ಇದ್ದಕ್ಕಿದ್ದಾಗೆ ವೀಕು, ಇದು ಸುದ್ದಿನೇ ಇಲ್ಲ. ಇಲ್ಲಿ ಶರದ್ ಪವಾರ್ ಬಂದಿದ್ದಾರೆ, ಸುಪ್ರಿಯಾ ಸುಳೆ ಕರ್ಕೊಂಬಂದಿದ್ದಾರೆ. ಶರದ್ ಪವಾರ್ ಯಾಕೆ ಜಿರಳೆ ಪಾರ್ಟಿ ಹತ್ರ ಹೋದ್ರು, ಅದರಿಂದ ಅವ್ರಿಗೇನು ಲಾಭ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಮಜಾ ನೋಡಿ, ಈಗ ಭಾಳ ವಿಚಿತ್ರವಾದಂಥ ಸ್ಥಿತಿ ಇದೆ ಕಾಂಗ್ರೆಸ್ಸು ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಭವಿಷ್ಯ ಶುರುವಾಗಿದ್ದ, ಅವರ ರಾಜಕಾರಣ ಶುರುವಾಗಿದ್ದು ಹೇಗೆ ಫಸ್ಟ್ ನೋಡಿ ನೀವು. ಶೀಲಾ ದೀಕ್ಷಿತ್ ವಿರುದ್ಧ ಆತನ ಹೋರಾಟ 2011ರಲ್ಲಿ ಫಸ್ಟು ಜನ್ ಲೋಕಪಾಲ್ ಬಿಲ್ ಅಂತ ಏಪ್ರಿಲ್ 1 ಶುರು ಮಾಡಿದರು. ಆಮೇಲೆ ಆಗಸ್ಟ್ 16ರಿಂದ 12 ದಿವಸ ಪ್ರತಿಭಟನೆಯನ್ನು ಅಣ್ಣಾ ಹಜಾರೆ ಮೂಲಕ ಮಾಡಿದ ಸಂದರ್ಭದಲ್ಲಿ ಆತನಿಗೆ ದಕ್ಕಿದ್ದೇನಪ್ಪ ಅಂತಂದರೆ ದಿಲ್ಲಿಯ ಮುಖ್ಯಮಂತ್ರಿ ಪಟ್ಟ. ಅದು ಹಂಗ್ ಅಸೆಂಬ್ಲಿ ಆಗಿತ್ತು. ಕಾಂಗ್ರೆಸ್ ಸಹಾಯದೊಂದಿಗೆ ಮುಖ್ಯಮಂತ್ರಿ ಆಗಿಬಿಟ್ರು. 15ರಲ್ಲಿ ಮೆಜಾರಿಟಿ ಬಂದ್ಬಿಟ್ರು. ಕಾಂಗ್ರೆಸ್ಸನ್ನು ತುಳಿದು ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಇದ್ದಂಥವ್ರನ್ನ ಮೇಲೆ ಇನ್ನಿಲ್ಲದ ಆರೋಪ ಮಾಡಿ ದಿಲ್ಲಿಯ ಗದ್ದುಗೆಯನ್ನು ಅರವಿಂದ್ ಕೇಜ್ರಿವಾಲ್ ಹಿಡಿದ್ರು. ಇಲ್ಲಿವರೆಗೂ ಕಾಂಗ್ರೆಸ್ಸು ದಿಲ್ಲಿಯಲ್ಲಿ ಅಧಿಕಾರ ಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಅದಾದ ಮೇಲೆ ಮೊನ್ನೆ ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 7 ಕ್ಷೇತ್ರಗಳು ದಿಲ್ಲಿಯಲ್ಲಿ, ಆ 7 ಕ್ಷೇತ್ರದಲ್ಲಿ 4-3 ಹಂಚಿಕೊಂಡ್ರು ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಾರ್ಟಿ. ಇಬ್ಬರೂ ಸೇರಿ ಒಂದೇ ಒಂದು ವೇದಿಕೆಯಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಅರವಿಂದ್ ಕೇಜ್ರಿವಾಲ್ ಒಟ್ಟಿಗೆ ಒಂದು ಸಭೆಯನ್ನು ನಡೆಸಲೇ ಇಲ್ಲ. ಮೈತ್ರಿ ಪಕ್ಷ ನಡೆಸಲೇ ಇಲ್ಲ. ಮೂರನೇ ತಗೋದ್ರಿ, ಇನ್ನೊಂದು ತಗೊಳ್ಳಿ, ಇಂಡಿಯಾ ಅಲಯನ್ಸ್ನ ಸಭೆ. ಮೊದಲು ಮಾಡಿದ್ದು ನಿತೀಶ್ ಕುಮಾರ್ ಅಲ್ಲಿ ಪಟ್ನಾದಲ್ಲಿ ಮಾಡಿದರು, ಎರಡನೇದ್ದು ಬೆಂಗಳೂರಲ್ಲಿ ರಾಹುಲ್ ಗಾಂಧಿ ಅರೇಂಜ್ ಮಾಡಿದರು. ಅರವಿಂದ್ ಕೇಜ್ರಿವಾಲ್ ಆದಷ್ಟು ಅಂತರವನ್ನು ಕಾಪಾಡಿಕೊಂಡ್ರು ರಾಹುಲ್ ಗಾಂಧಿ ಜೊತೆ. ಒಂದು ಬಿಲ್ಲನ್ನು ತಂದರು ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು. ಏನಂತಂದರೆ ವರ್ಗಾವರ್ಗಿ ಆಮೇಲೆ ಬಡ್ತಿ ಯಾವುದೂ ಕೂಡ ಅಲ್ಲಿಯ ಮುಖ್ಯಮಂತ್ರಿ ಸಂಪೂರ್ಣ ವಿವೇಚನೆಯಿಂದ ಮಾಡೋ ಹಾಗಿಲ್ಲ. ದಿಲ್ಲಿ ಅರಿಶಾಸಿತ ರಾಜ್ಯ ಆಗಿರೋದ್ರಿಂದ ಅವನಿಗೆ ಪರಮಾಧಿಕಾರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಬಿಲ್ ಅಂತ ಅಧ್ಯಾದೇಶ. ಅದಕ್ಕೆ ಓಟ್ ಬೇಕಾಗಿತ್ತು. ಕಾಂಗ್ರೆಸ್ಸು ನಾವು ಕೊಡಲ್ಲ, ಇವನಿಗೆ ಸಹಾಯ ಮಾಡಲ್ಲ ಅಂದರು. ನೀವು ಮಾಡಲಿಲ್ಲ, ನಿಮ್ಮ ಇಂಡಿಯಾ ಅಲಯನ್ಸ್ಗೆ ಬರಲ್ಲ ಅಂದ್ಬಿಟ್ಟು ಅರವಿಂದ್ ಕೇಜ್ರಿವಾಲ್. ಆವಾಗ ನಡುಬಗ್ಗಿಸಿ ಇದೇ ರಾಹುಲ್ ಗಾಂಧಿ ಆಮ್ ಆದ್ಮಿ ಪಾರ್ಟಿಯ ಆ ಬಿಲ್ಲಿನ ವಿರುದ್ಧವಾಗಿ ಮತಚಾಲನೆಗೆ ತೀರ್ಮಾನ ಮಾಡಿದರು. ಆಮೇಲೆ ಅರವಿಂದ್ ಕೇಜ್ರಿವಾಲ್ ಇಂಡಿಯಾ ಅಲಯನ್ಸ್ ಜೊತೆ ಓಡಾಡಲಿಕ್ಕೆ ಶುರು ಮಾಡಿದರು. ಪಂಜಾಬದಲ್ಲಿ ಮೊದಲು ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಇದ್ದರು, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ. ಅದಾದ ಕೂಡ ಚರಣ್ಜಿತ್ ಸಿಂಗ್ ಚನ್ನಿ ಬಂದರು. ಅದೇನು ನಡೀತು ಅನ್ನೋ ವಿದ್ಯಮಾನ ನಿಮ್ಗೆ ಹೇಳಿದ್ದೀನಿ. ಕಾಂಗ್ರೆಸ್ಸನ್ನು ಸೋಲಿಸಿ ಬಂದಿದ್ದು ಯಾವ ಪಕ್ಷ ಅಲ್ಲಿ? ಆಮ್ ಆದ್ಮಿ ಪಕ್ಷ. ಗುಜರಾತ್ನಲ್ಲಿ ಕಾಂಗ್ರೆಸ್ಸು ಒಂದು ಸ್ವಲ್ಪ 2ನೇ ಸ್ಥಾನದಲ್ಲಿದ್ದಂಥ ಪಕ್ಷ. ಅದನ್ನು ಚುನಾವಣೆಯಲ್ಲಿ ಸೋಲಿಸಿ 2ನೇ ಸ್ಥಾನಕ್ಕೆ ಬಂದದ್ದೇ ಆಮ್ ಆದ್ಮಿ ಪಾರ್ಟಿ. ಗೋವಾ ಆಮೇಲೆ ಗುಜರಾತು ಎರಡೂ ಕಡೆ ಕಾಂಗ್ರೆಸ್ಸಿನ ಮತವನ್ನು ಕಿತ್ಕೊಂಡು 2ನೇ ಸ್ಥಾನಕ್ಕೆ ಬಂದು ಕೂತದ್ದೇ ಆಮ್ ಆದ್ಮಿ ಪಾರ್ಟಿ. ಸೊ ಹಾಗಾದರೆ ಕಾಂಗ್ರೆಸ್ಸಿಗೆ ಪ್ರಬಲವಾದ ಶತ್ರು ಯಾರು? ಆಮ್ ಆದ್ಮಿ ಪಾರ್ಟಿ. ಈಗೇನಾಗಿದೆ, ಆಮ್ ಆದ್ಮಿ ಪಾರ್ಟಿ ಈ ಜಿರಳೆ ಪಾರ್ಟಿಯನ್ನು ಇಟ್ಕೊಂಡು ಮತ್ತೆ ಪುನರ್ ಪ್ರತಿಷ್ಠಾಪನೆ ಆಗಲಿಕ್ಕೆ, ಜೀರ್ಣೋದ್ಧಾರ ಆಗಲಿಕ್ಕೆ, ಕಾಯಕಲ್ಪ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಖಚಿತ ಆಗೋಗ್ಬಿಟ್ಟಿದೆ. ಎಲ್ಲಿ ತನ್ನನ್ನು ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬಿಡ್ತಾನೋ ಇತ್ತ ಅಂಥೇಳಿ ಎದ್ದು ಬಿದ್ದು ಹೋಗಿ ಪ್ರಧಾನಮಂತ್ರಿ ನಿವಾಸದ ಎದುರುಗಡೆ ಕೂತ ಆಮೇಲೆ ಎಂಥ ಸ್ಥಿತಿ ಬಂತು ಅಂತಂದರೆ, ಈತನಿಗೆ ಅಭ್ಯಾಸ ಇಲ್ಲ, ಪ್ರತಿಭಟನೆ ಮಾಡಿ ಸತ್ಯಾಗ್ರಹ ಅವೆಲ್ಲ ಗೊತ್ತಿಲ್ಲ. ಎಂಥ ಸ್ಥಿತಿ ಬಂತು ಅಂದರೆ ಒಂದು ಸಲ ಇದ್ದಕ್ಕಿದ್ದಾಗೆ 34 ಡಿಗ್ರಿ ಬಿಸಿಲು ಬಂದ್ಬಿಡ್ತು. ನಿನ್ನೆ ಇದ್ದಕ್ಕಿದ್ದ ಹಾಗೆ ಮಳೆ ಹನಿ ಶುರು ಆಗ್ಬಿಡ್ತು. ಕೊನೆಗೆ ಪೊಲೀಸರು ಈತನನ್ನು ಕೆಡವಿ ನೆಲದ ಮೇಲೆ ಎಳ್ಕೊಂಡು ಕೈಕಾಲು ಹಿಡಿದು ತೆಗೆದುಕೊಂಡು ಹೋಗಿ ಬಸ್ನಲ್ಲಿ ಎಸೆದು ಆತನ ಡಿಟೇನ್ ಮಾಡಿ ಹೊರಗಡೆ ಹಾಕಬೇಕಾಯಿತು. ಯಾಕೆ ಇದನ್ನೆಲ್ಲ ಪ್ರಸ್ತಾಪ? ಇಷ್ಟಕ್ಕೆ ಮುಗಿಲಿಲ್ಲ, ಇದು ಇನ್ನೂ ಇದೆ ಕತೆ. ಇದನ್ನು ಕೊನೆಗೆ ಅದರ ತಾತ್ಪರ್ಯ ಹೇಳ್ತೇನೆ. ಈ ಮಧ್ಯೆ ಸಂಜಯ್ ಸಿಂಗ್ ಒಂದು ಟ್ವೀಟ್ ಮಾಡ್ತಾರೆ ಸಂಜೆ 5:15ಕ್ಕೆ.
ಸಂಜೆ 5:15 ಬ್ಲ್ಯಾಕ್ ಟಿಕೆಟಿಯರ್ ನಂದಿ ಥಿಯೇಟ್ರಲ್ಲಿ ಬ್ಲ್ಯಾಕ್ ಟಿಕೆಟ್ ಮಾರ್ತಾ ಇದ್ದಂಥ ಸಂಜಯ್ ಸಿಂಗ್, ಈಗ ಆಮ್ ಆದ್ಮಿ ಪಾರ್ಟಿಯ MP, ಟ್ವೀಟ್ ಮಾಡ್ತಾರೆ, ನಮ್ಮ ಈ ಹೋರಾಟವನ್ನು ವಿಫಲಗೊಳಿಸಲಿಕ್ಕೆ, ಜಿರಳೆ ಪಾರ್ಟಿ ಹೋರಾಟವನ್ನು ವಿಫಲಗೊಳಿಸಲಿಕ್ಕೆ, ಅದು ಅಂಡರ್ ಪ್ಲೇ ಆಗುವ ಹಾಗೆ ಮಾಡಲಿಕ್ಕೆ, ಅದನ್ನು ಓವರ್ ಶ್ಯಾಡೋ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರನ್ನು ನರೇಂದ್ರ ಮೋದಿ ಅವರು ತನ್ನ ನಿವಾಸದ ಎದುರುಗಡೆ ಪ್ರತಿಭಟನೆ ಕೂಡಿಸಿದ್ದಾರೆ ಅಂತ ಪೋಸ್ಟ್ ಮಾಡಿಬಿಡ್ತಾನೆ ಟ್ವಿಟರ್ ಹ್ಯಾಂಡಲಲ್ಲಿ, ಎಕ್ಸ್ನಲ್ಲಿ. ಸಂಜಯ್ ಸಿಂಗ್ ಈ ರೀತಿ ಟ್ವೀಟ್ ಮಾಡಿದ ತಕ್ಷಣ ಜಿರಳೆ ಪಾರ್ಟಿಯವರು ತಲೆ ಕೆಟ್ಟೋಗ್ಬಿಡ್ತು. ಇಲ್ಲ, ಕಾಂಗ್ರೆಸ್ ಸೇವಾ ಸಮಿತಿ ನಮ್ಮ ಎದುರುಗಡೆ ಬಂದು ಇವತ್ತು ಊಟ ಎಲ್ಲ ಕೊಟ್ಟಿದೆ, ನಮ್ಮದು ಅವ್ರದ್ದು ಸಂಬಂಧ ಚೆನ್ನಾಗಿದೆ, ನೀವು ಈ ರೀತಿ ಪೋಸ್ಟ್ ಹಾಕುವ ಮೂಲಕ ನಮ್ಮ ಮಧ್ಯೆ ಒಡಕನ್ನು ತರಬೇಡಿ ಅಂತ ಜಿರಳೆ ಪಾರ್ಟಿಯವರು ಹೇಳ್ತಾರೆ. ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ, ರಣಹದ್ದುಗಳ ರೀತಿ ಎಲ್ಲಿ ಏನು ಸಿಗುತ್ತೋ ಒಂದು ಕೆಬರ್ಕೊಳ್ಳುವಂಥ ಸ್ಥಿತಿಗೆ ಎಲ್ಲ ಪಕ್ಷಗಳು ಬಂದು ಕೂತಿದ್ದಾವೆ. ಮಜಾ ಏನಂದರೆ, ಇದರ ಮಧ್ಯೆ ನಿಜವಾದ ಇಶ್ಯೂ ಬಗ್ಗೆ ಚರ್ಚೆ ಆಗಬೇಕಾದಂಥ ಲೋಕಸಭೆಯಲ್ಲಿ ಒಂದೇ ಒಂದು ಚರ್ಚೆ ನಡೀತಾ ಇಲ್ಲ. ಯಾವ ಅಧ್ಯಾದೇಶ, ಯಾವ ವಿಧೇಯಕದ ತಿದ್ದುಪಡಿ, ಯಾವ ಅನುಚ್ಛೇದವನ್ನು ಏನಿದೆ ಅದು ಯಾವುದರ ಬಗ್ಗೆ ಯಾರಿಗೂ ಗಮನವೇ ಇಲ್ಲ. ನನಗೇನು ಲಾಭ ಅಂತ ನೋಡುವಂಥ ಕಾರ್ಯಕ್ರಮ ಶುರುವಾಗಿದೆ. ಇದರ ಮಧ್ಯೆ ಪಂಜಾಬದಿಂದ ರೈತರ ದಾಳಿ ಶುರುವಾಗಿತ್ತು ನಿನ್ನೆ ಶಂಭು ಬಾರ್ಡರ್ನಲ್ಲಿ. ಪುಣ್ಯ ಬಾರ್ಡರ್ನಲ್ಲೇ ತಡೆ ಹಿಡಿಯಲಾಯಿತು. ಇಲ್ಲದೆ ಹೋದರೆ ಅವರು ಕೂಡ ಸಂಸತ್ ಚಲೋ ಅಂತ ಹೋರಾಟವನ್ನು ಶುರು ಮಾಡಿದರು. ಅವರೂ ಕೂಡ ದಿಲ್ಲಿ ಒಳಗಡೆ ನುಗ್ಗಿ ಪ್ರತಿ ದಿವಸ ಇದೇ ದಾಂಧಲೆ ಮಾಡುವ ಮನಸ್ಥಿತಿಯಲ್ಲಿ ಇದ್ದರು. ಅಂದರೆ ಈ ಕಡೆ ರಾಹುಲ್ ಗಾಂಧಿ, ಈ ಕಡೆ ಅರವಿಂದ್ ಕೇಜ್ರಿವಾಲು, ಮತ್ತೊಂದು ಕಡೆ ಚುನಾವಣೆ ಹತ್ತಿರ ಬಂದಿದೆ ಅಂತ ಪಂಜಾಬದ ರೈತರು, ಇಷ್ಟೂ ಜನ ಸೇರಿ ಈ ರೀತಿ ಕೆಬರ್ಕೊಂಡು ತಿನ್ನುವಂಥ ರಾಜಕಾರಣ ಇದೆಯಲ್ಲ, ಇದನ್ನು ನೋಡಿದರೆ ನಮ್ಮ ಮತದಾರರ ಸ್ಥಿತಿ ಏನು ಅಂತ ಬೇಸರ ಆಗೋದಿಲ್ವಾ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.